ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ತುಂಬ ಕ್ಯೂಟ್ ಜೋಡಿ. ಅವ್ರದ್ದು ಡೈವರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಈ ಥರ ಆಯಿತು ಗೊತ್ತಿಲ್ಲ. ನಿಜನಾ ಸುಳ್ಳ ಗೊತ್ತಿಲ್ಲ. ಸುಮ್ಮನೆ ಹುಡುಗಾಟಕ್ಕೆ ಡೈವರ್ಸ್ ಮಾಡ್ತಾ ಇದ್ದಾರಾ ಏನೋ. ಯಾಕಂದರೆ ಅವರಿಬ್ಬರದು ಜೋಡಿ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿದ್ರು. ನಿವೇದಿತಾನು ಒಂಥರ ಮಗು ಥರ ಅವಳು. ಕ್ಯೂಟಾಗಿ ಮಾತಾಡ್ಕೊಂಡು ಇರ್ತಿದ್ಲು. ಚಂದನ್ ಶೆಟ್ಟಿಯನ್ನು ಒಳ್ಳೆ ಮನುಷ್ಯ ಪಾಪ. ಅಂಥದ್ರಲ್ಲಿ ಅವರಿಬ್ಬರಲ್ಲಿ ಏನು ಜಗಳ ಬಂತೋ ಏನೋ ಗೊತ್ತಿಲ್ಲ. ಇವಾಗ ಈ ನಿವೇದಿತದೆ ಏನೋ ಕಿತಾಪತಿ ಇರಬೇಕು. ಹೆಚ್ಚಾಗಿ ಅವಳು ಸ್ವಲ್ಪ ಚೈಲ್ಡು. ಬಡ ಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಬಡ ಮಕ್ಕಳ ಶಾಲೆಗೆ ಕೊಡುವಂಥ ಡೊನೇಷನ್. ಅವಳು ಕ್ಯೂಟಾಗಿ ಮಾತಾಡ್ಕೊಂಡಿರ್ತಿಳು. ಸ್ವಲ್ಪ ಚೈಲ್ಡಿಶ್ ಬುದ್ಧಿ ಅವಳಿಗೆ. ಇನ್ನೂ ಆ ಚೈಲ್ಡಿಶ್ ಬುದ್ಧಿಯಲ್ಲಿ ಮತ್ತು ತುಂಬ ಬೇಗ ಮದುವೆ ಮಾಡ್ಕೊಂಡಿದ್ದಾಳೆ. ಬಿಗ್ ಬಾಸಲ್ಲಿ ಬಂದುಬಿಟ್ಟು ಇಬ್ಬರಿಗೂ ಇಷ್ಟ ಆಗಿ ಮದುವೆ ಮಾಡ್ಕೊಂಡಿರೋದು. ಅಂಥದ್ರಲ್ಲಿ ಇವಾಗ ಅವರಿಬ್ಬರು ಬೇರೆ ಬೇರೆ ಆಗ್ತಿರೋದು ತುಂಬ ಬೇಜಾರಿನ ಕತೆ. ಯಾಕಂದರೆ ಕ್ಯೂಟ್ ಜೋಡಿ ಚೆನ್ನಾಗಿದ್ದರು. ಯಾಕೆ ಈ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ. ಈ ಸೆಲೆಬ್ರಿಟಿಗಳ ಹಣೆಬರಹನೇ ಇಷ್ಟು. ಏನೋ ಮದುವೆ ಮಾಡ್ಕೊತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಎಲ್ಲ ಈ ಥರ ಆದರೆ ತುಂಬ ತಲೆನೋವು. ಕ್ಯೂಟಾಗಿದ್ದರು ಇಬ್ಬರೂ. ಇಬ್ಬರದ್ದು ಜೋಡಿನೂ ಚೆನ್ನಾಗಿತ್ತು. ಮತ್ತೇನು ಅವ್ರದ್ದು ಈ ಥರ ಜಗಳಗಳು ಅದು ಇದು ಏನು ಇಷ್ಟು ದಿವಸದವರೆಗೆ ಗೊತ್ತೇ ಇರಲಿಲ್ಲ. ಸಡನ್ನಾಗಿ ಇವಾಗ ಕೋರ್ಟಲ್ಲಿ ಅವರು ಡೈವರ್ಸ್ ಆಗಿದೆ ಅಂತ ಬಂದಾಗ ನಂಬೋಕೆ ಆಗಿಲ್ಲ. ಆ್ಯಕ್ಚುಲಿ ಅವರು ಸುಮ್ಮನೆ ಏನಾರು ಹುಡುಗಾಟಕ್ಕೆ ಅವರು ರೀಲ್ಸ್ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ವಿ. ಆದರೆ ಕೋರ್ಟಿಂದನೇ ಕೆಳಗಡೆ ಮೇಲ್ಗಡೆ ಎಲ್ಲ ಕೆಳಗಡೆ ಹೋಗ್ತಾಯಿದ್ರು. ಕೈ ಹಿಡ್ಕೊಂಡು ಡೈವರ್ಸ್ ಆದಮೇಲೂ ಕೈ ಹಿಡ್ಕೊಂಡೇ ಹೋಗ್ತಾಯಿದ್ರು. ಏನೋ ಸುಮ್ಮನೆ ಪಿಕ್ಚರಿಗೆ ಸೇರೋ ಸಲುವಾಗಿ ಸುಮ್ಮನೆ ಡೈವರ್ಸ್ ಕೊಟ್ಟಿದ್ದು ನಾಟಕ ಮಾಡ್ತಾ ಇದ್ದಾರೋ ಏನೋ. ನನಗಂತೂ ನಂಬೋಕ್ಕೆ ಆಗ್ತಾಯಿಲ್ಲ. ಅವರು ಆ್ಯಕ್ಚುಲಿ ಡೈವರ್ಸ್ ಕೊಡಬಾರ್ದು. ಇಬ್ಬರು ಚೆನ್ನಾಗಿರಬೇಕು. ಅವ್ರು ಡೈವರ್ಸ್ ಕೊಡದೆ ಮತ್ತೆ ಒಂದಾದರೆ ತುಂಬ ಖುಷಿ. ಆ ಥರ ಅವರು ಇಬ್ಬರು ಸಪ್ರೇಟ್ ಆಗೋದು ತುಂಬಾ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ಇಷ್ಟಪಡ್ತಾರೆ ಇವ್ರ ಕ್ಯೂಟ್ ಜೋಡಿಗಳನ್ನು. ನಿವೇದಿತಾ ಅವಳು ಸ್ವಲ್ಪ ಚೈಲ್ಡ್ ಬುದ್ಧಿ ಏನೋ ಮಾಡಿರ್ತಾಳೆ. ಆದರೆ ಇವ್ರು ಚೆನ್ನಾಗಿರಬೇಕು.